ಅನಿಸ್ತಾ ಎಲ್ಲಿ ಇದೆಯಲ್ಲ ನೋಡಿದ್ದೀರಾ? ಅವತ್ತು ನಮ್ಮ ಕಾಲೇಜ್ನ ವಾರ್ಷಿಕ ಸ್ನೇಹ ಸಮ್ಮೇಳನದಂದು ನೀವು ಅತಿಥಿಯಾಗಿ ಬಂದಿದ್ರಿ. ಅದಲ್ಲೇ ಅವತ್ತೊಂದು ಹಾಡು ಕೂಡ ಹಾಡಿದ್ರಿ. ಹಾಡು ಹಾಡಿದ್ದು ನೀವೇ ತಾನೇ? ಹೌದು, ಆ ಹಾಡು ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾಯ್ತಾ? ತುಂಬಾನೇ ಇಷ್ಟವಾಯ್ತು ರೀ. ಅಷ್ಟೇ ಅಲ್ಲ, ಹಾಡನ್ನ ಕೇಳಿದಾಗಿನಿಂದ ನಿಮ್ಗೋಸ್ಕರವಾಗಿ ಒಂದು ಮಾತು ಹೇಳ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಅವತ್ತಿನಿಂದ ಇವತ್ತಿನವರೆಗೂ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ಮಾತಿನಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ಹಾಗೇನಿಲ್ಲ, ನಾನ್ ಕೇಳೋ ಮಾತನ್ನ ನೀವು ಒಪ್ಕೊಳ್ತಿರಲ್ವೋ ಅಂತ. ನೋಡಿದ್ರೆ ಶ್ರೀಮಂತ ಹುಡುಗಿ ತರ ಕಾಣ್ತೀವಿ. ನಿಮ್ಮಂತ ಶ್ರೀಮಂತ ಹುಡುಗಿಯರು ಹೇಳೋ ಮಾತನ್ನ ಕೇಳದೆ ಹೋದ್ರೆ ಈ ಬಡ ಜೀವ ಭೂಮಿ ಮೇಲೆ ಬದುಕತ್ತ. ಒಪ್ಕೊಂತೀರಾ? ಅದಕ್ಕಿಂತ ಮುಂಚೆ ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಈ ಊರಿನ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪಾ ಅಂತ. ವಾವ್, ಬ್ಯೂಟಿಫುಲ್. ಏನು ನಿಮ್ಮ ಹೆಸರು? ಥ್ಯಾಂಕ್ ಯು. ನೀವು ನಮ್ಮ ಕಾಲೇಜ್ಗೆ ಬಂದಾಗ ನಾನು ನಿಮ್ಮನ್ನ ನೋಡಿದ್ದೆ, ಆದ್ರೆ ನಿಮ್ ಪರಿಚಯವಿಲ್ಲ. ಸ್ವಲ್ಪ ಪರಿಚಯ ಮಾಡ್ಕೊಡ್ತೀರಾ? ಇದೇ ಊರಲ್ಲಿ ಬಡ ರೈತ ಧರ್ಮಣ್ಣ ಅಂತ ಇದ್ದಾರೆ. ಅವರ ಏಕೈಕ ಸೋದರ ಕರ್ಮರಾಜ್ ನನ್ನ ಹೆಸರು. ಸೊ ನೈಸ್ ಆಗಿದೆ. ಏನು ನಿಮ್ಮ ಹೆಸರು? ಈಗ ಹೇಳಿದೇನೋ ಪ್ರಾಮುಖ್ಯತೆ ಮಾತು ಅಂದ್ರೆ ನೋಡಿ, ನೀವ್ ಯಾವತ್ತು ನಮ್ಮ ಕಾಲೇಜ್ ಬಂದು ಹಾಡು ಹಾಡಿದ್ರು ಆ ಹಾಡನ್ನ ನಾನು ಯಾವತ್ತು ಕೇಳಿದ್ನು ಅವತ್ತಿಂದ ನನ್ಗೆ ಗೊತ್ತಿದೆ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ತಮಾಷೆ ಮಾಡ್ತಾ ಇದ್ದೀರಾ? ಈ ಬಡವನ ನೋಡಿ ಅಪಹಾಸ್ಯ ಮಾಡ್ತಾ ಇದ್ದೀರಾ? ನನಗೆ ತಮಾಷೆ ಮಾಡ್ಲಿ, ನಿಮ್ ಬಗ್ಗೆ ನನ್ನ ಮನಸ್ಸಲ್ಲಿ ಬಿಡುವ ಪ್ರೀತಿ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾವುದ್ರಿ ನಿಮ್ ಪ್ರೀತಿ? ನಮ್ಮಂತ ಬಡ ಹುಡುಗರನ್ನ ನೋಡಿದ ತಕ್ಷಣ ಪ್ರಪೋಸ್ ಮಾಡೋದು, ಮನಸ್ಸಿನಲ್ಲಿ ಆಸೆ ಹುಡ್ಸೋದು, ಕನಸಿನ ಗೋಪುರ ಕಟ್ಸೋದು, ಕೊನೆಗೆ ನಮಗಿಂತ ಶ್ರೀಮಂತ ಹುಡುಗ ಸಿಕ್ಕಾಗ ನಮ್ಮ ಗುಡ್ ಬೈ ಹೇಳೋದು, ಇನ್ನೊಬ್ಬನ ಜೊತೆ ಮದುವೆ ಆಗೋದು, ಅದೇ ಅಲ್ವಾ ನಿಮ್ ಪ್ರೀತಿ? ಕೊನೆಗೆ ನಿಮ್ಮ ಪ್ರೀತಿಯ ಗುಂಗಲ್ಲಿ ಬಿದ್ದು ಒತ್ತಾಡಿ ನಿಮ್ಮನ್ನ ಬಿಟ್ಟು ಬದುಕೋಕ್ಕೂ ಸಾಯೋದಕ್ಕೂ ಆಗದೆ ಕೈಯಾಗ ಸರಾಯಿ ಬಾಟ್ಲಿ ಹಿಡಿದು ದೇವದಾಸ್ಗಳಾಗ್ತೇವೆ. ಆಗ ನೀವು ನಿಮ್ಮ ಗಂಡನ ಜೊತೆಯಲ್ಲಿ ನಮ್ಮೂರಿಗೆ ಬರ್ತೀರಾ. ನೀವು ಬರುವ ದಾರಿಯಲ್ಲಿ ಸರಾಯಿ ಕುಡಿದು ಮಲಗಿರ್ತೀವಿ. ಆಗ ನಿಮ್ಮ ಗಂಡ ಕೇಳ್ತಾನೆ, ಯಾರು ಇವನು ಕುಡುಕ ಅಂತ. ಆಗ ನೀವು ಏನು ಉತ್ತರಿಸ್ತೀರಿ ಗೊತ್ತಾ? ರೀ ಅವನು ಕುಡುಕ ಅಲ್ಲೇ ಕಣ್ರಿ, ನಮ್ಮೂರಲ್ಲಿ ನೀಯತ್ತಾಗಿ ಭಿಕ್ಷೆ ಬೇಡುವ ಭಿಕ್ಷುಕಾವ ಅಂತ ಹೇಳ್ತೀರಾ. ಕಾರಣ ನೀವು ಕಟ್ಟಿಕೊಂಡ ಗಂಡನ ಎದುರುಗಡೆ ಗರತಿಯಾಗಿ ಕಾಣಬೇಕಲ್ಲ, ಅದಕ್ಕೆ. ಸ್ಟಾಪ್ ಇಟ್ ಮಿಸ್ಟರ್ ಕರ್ಮರಾಜ್. ಬಾಯಿದೆ ಅಂತ ಬಾಯಿಗೆ ಬಂದ ಹಾಗೆ ಏನೇನು ಉಚ್ಚರಿಸಬೇಡಿ. ಯಾವುದೇ ಹೆಣ್ಣಾಗ್ಲಿ ಅಷ್ಟು ಕೀಳಮಟ್ಟಕ್ಕಿಳಿದು ವರ್ತನೆ ಮಾಡೋದಿಲ್ಲ ರೀ. ಅಷ್ಟಕ್ಕೂ ಒಂದು ಹೆಣ್ಣು ಅಷ್ಟು ಕೀಳಮಟ್ಟಕ್ಕಿಳಿದು ವರ್ತನೆ ಮಾಡಿದೆ ಅಂತಾದ್ರೆ ಆ ಹೆಣ್ಣಿಗೆ ಸಮಯ, ಸಂದರ್ಭ, ಪರಿಸ್ಥಿತಿ ಆ ರೀತಿ ವರ್ತನೆ ಮಾಡಿಸಿರ್ಬಹುದು ಅಷ್ಟೇ. ಇಷ್ಟಕ್ಕೂ ನೀವು ತಿಳಿದುಕೊಂಡಂತ ಕೆಟ್ಟ ಉದ್ದೇಶ ನನ್ನ ಮನಸ್ಸಿನಲ್ಲಿಲ್ಲ. ನಾನು ನಿಮ್ಮನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ನೇ ಮದುವೆಗೆ ಜೀವನ ಸಾಗಿಸಬೇಕು ಅಂತ ಆಸೆ ಇಟ್ಟು. ಈ ಬಡವನ ಜೊತೆ ಮದುವೆ, ಈ ಬಡವನ ಜೊತೆ ಜೀವನ. ದೂರದ ಬೆಟ್ಟ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣುತ್ತೆ, ಹತ್ತಿರ ಹೋಗಿ ನೋಡಿದಾಗಲೇ ಅರ್ಥ ಆಗತ್ತೆ ಆ ಬೆಟ್ಟದಲ್ಲಿ ಕೇವಲ ಕಲ್ಲು ಮುಳ್ಳಿನ ಆಗರವೇ ತುಂಬಿದೆ ಎಂದು. ಪ್ರೀತಿ ಕೂಡ ಹಾಗೆ. ಪ್ರೀತಿ ಎಂಬ ಎರಡಕ್ಷರ ಹೃದಯದಲ್ಲಿ ಹೊಕ್ಕೊಂಡಾಗ ತುಂಬಾ ಸುಂದರ ಅನ್ಸುತ್ತೆ. ಆದ್ರೆ ಅನುಭವಿಸ್ತಾನೆ ಅರ್ಥ ಆಗತ್ತೆ ಈ ಪ್ರೀತಿಯನ್ನು ಎರಡಕ್ಷರದಲ್ಲಿ ಕೇವಲ ಕಣ್ಣೀರಿನ ಕಡಲೆ ತುಂಬಿದೆ ಎಂದು. ನನ್ನ ಒಬ್ಬ ಬಡ ರೈತ ನನ್ನನ್ನು MBBS ಓದಿಸಿ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅವನ ಕನಸಿಗೆ ಮಣ್ಣೆರಚನೆ ಇಷ್ಟಪಡೋದಕ್ಕಾಗೋದಿಲ್ಲ. ಗುಡ್ ಬಾಯ್. ಒಂದ್ ನಿಮಿಷ ನಿಂತ್ಕೊಳ್ಳಿ ಮಿಸ್ಟರ್ ಕರ್ಮರಾಜ್. ಈ ಶಿಲ್ಪ ಯಾವತ್ತೂ ಯಾವುದಕ್ಕೂ ಆಸೆ ಪಡೋದಿಲ್ಲ. ಒಂದ್ ವೇಳೆ ನನ್ನ ಮನ್ಸರಿಗೆ ಇಷ್ಟಪಟ್ಟು ಆಸೆ ಪಟ್ಟಿದೆ ನಿಜವಾದ್ರೆ ಅದನ್ನ ಬಿಟ್ಟಿರೋದನ್ನ ಇತಿಹಾಸದಲ್ಲಿ ಬಂದಿಲ್ಲ, ಮುಂದೆ ಬರೋದಕ್ಕೆ ಸಾಧ್ಯವೂ ಇಲ್ಲ. ಅದು ವಸ್ತು ಆದ್ರೂ ಸರಿ, ವ್ಯಕ್ತಿ ಆದ್ರೂ ಸರಿ. ನಾನು ನನ್ನ ಮನಸ್ಸರಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಅದು ನಿಮ್ಮಲ್ಲಿ. ನನ್ನ ಮದುವೆಗೆ ಜೀವನ ಸಾಗಿಸಬೇಕು ಅಂತ ಸಾವಿರಾರು ಆಸೆ ಹೊತ್ತಿದ್ದು ಕೂಡ ಅದು ನಿಮ್ ಜೊತೆಗೇನೆ. ಮಿಸ್ಟರ್ ಕರ್ಮರಾಜ್, ಒಂದ್ ಬಂಟಿ ತನ್ನ ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಭಾವನೆನ ತುಂಬಿಕೊಂಡು ನಿಮ್ಮ ಹತ್ರ ಅಂಗಲಾಚೆ ಕೇಳ್ಕೊಂಡ್ರು ಕೂಡ ಈ ರೀತಿ ಅಸಹಾಯಕತೆಯನ್ನು ತೋರಿಸ್ತಾ ಇದ್ರಲ್ಲ, ನೀವೊಬ್ರು ಮನುಷ್ಯರ ಅಲ್ಲ ರೀ. ಕಲ್ಲು ಹೃದಯದ ಕಟುಕರು ಅಂತ ಅರ್ಥವಾಗ್ತಾ ಇದೆ. ಆದ್ರೂ ಬೇಜಾರಿಲ್ಲ. ನನ್ ಒಂದೇ ಒಂದು ಕೊನೆ ಕೋರಿಕೆ ಇದೆ. ಏನ್ ಗೊತ್ತಾ? ಕೈ ಚಾಚಿ ನಿಮ್ಮ ಪ್ರೀತಿಗೋಸ್ಕರವಾಗಿ ಹಂಬಲಿಸ್ತಾ ಇದ್ದೀನಿ. ಏನಾದ್ರೂ ಒಂಟಿ ಹೆಣ್ಣಿನ ಮೇಲೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಎಂಬ ಭಾವನೆ ಮೂಡಿದೆ ಆದ್ರೆ ಚಾಚಿರು ನನ್ನ ಕೈನ ಹಿಡಿದಿಗೆ ನನ್ನ ಪ್ರೀತಿಗೆ ಸಮ್ಮತಿ ಕೊಡಿ. ಇಲ್ಲದೆ ಹೋದ್ರೆ ಒಬ್ಬ ಕಲ್ಲು ಹೃದಯದ ವ್ಯಕ್ತಿ ಹತ್ರ ನನ್ನ ಪ್ರೀತಿಯನ್ನ ಹೇಳ್ಕೊಳ್ಳಿಕ್ಕೆ ಬಯಸಿದ್ದು ನನ್ನದೇ ತಪ್ಪಾಯ್ತು ಅಂತ ತಿಳಿದುಕೊಂಡು ನಾನು ಇಲ್ಲದ ಹೊರಟೋಗ್ತೀನಿ. ಆದ್ರೆ ಈ ಶಿಲ್ಪ ಹೋಗೋದು ಮನೆಗಲ್ಲ, ಸ್ಮಶಾನಕ್ಕೆ. ಏನ್ ಮಾಡತ್ತಿದ್ನಿ ಒಳಗ? ಚಪಾತಿ ಮಾಡ್ಬೇಕು ಅಂತ ಹಿಟ್ ನಾದಕತ್ತಿದ್ನಪ್ಪ. ಅದನ್ನ ತಂದು ನನ್ನ ಗಲ್ಲದ ಮೇಲೆ ಲಟ್ಟಿಸ್ಬಿಟ್ಟ. ಇಲ್ಲ ಅಂದ್ರೆ ನೀ ಬಂದ್ ಖುಷಿ ಒಳಗ ನನಗೆ ಗೊತ್ತೇ ಆಗ್ಲಿಲ್ಲ. ಇರ್ಲಿ ಬಿಡಮ್ಮ, ಅಣ್ಣ ಇಲ್ಲಿ ಕಾಣ್ತಾನೆ ಇಲ್ಲ. ಇಷ್ಟೋ ತನಕ ನಿನ್ ದಾರಿ ಕಾಯ್ದು ಈಗ ತಾನೇ ತೋಟದ ಕಡೆಗೂ ಹೋದ್ರು. ಅಂದ್ರೆ ಈ ದರಿದ್ರ ಇವತ್ತು ಮನೆಗೆ ಬರ್ತಾನೆ, ಮತ್ತೆ ಶಿಕ್ಷಣಕ್ಕೋಸ್ಕರ ಹಣ ಕೇಳ್ತಾನೆ ಅಂತ ಹೋಗಿರ್ಬೋದಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ನಮಗ್ ನಿನ್ ಬಿಟ್ರ ಯಾರದಾರ? ಮಗ ಅಂದ್ರು ನೀನೆ,
ಮೈದುನ್ ಅಂದ್ರು ನೀನೇ. ನೋಡಪ್ಪ, ನಿಮ್ಮಣ್ಣ ನಿನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾನಂತೆ ಗೊತ್ತೇನಪ್ಪ. ನೀನು ದೊಡ್ಡ ಡಾಕ್ಟರ್ನಾಗ್ತೀಯಾ, ವಿದ್ಯಾವಂತನಾಗ್ತೀಯಾ ಅಂತ ಏನೇನೋ ಕನಸು ಕಾಣ್ತಾ ಇರ್ತಾನೆ. ನಿಜಮ್ಮ, ಅಣ್ಣ ಒಬ್ಬ ಬಡ ರೈತ ಆದ್ರೂ ಕೂಡ ನನ್ನನ್ನು MBBS ಓದಿಸಿ ಡಾಕ್ಟರ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾನೆ. ಅವನ ಆಸೆಯಂತೆ, ನಿನ್ನ ಕನಸಿನಂತೆ ನಾನು ಡಾಕ್ಟರ್ ಆಗಿ ನಿಮ್ಮ ಇಬ್ಬರು ನಾನು ತೀರಿಸ್ತೀನಿ. ಆಯ್ತಪ್ಪ. ಅದಕ್ಕೆ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಮ್ಮ. ವಿಷಯನಾ? ಹಾ, ಅದೇನು ಅಂತ ಹೇಳಪ್ಪ. ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ. ಏನು, ನೀನು ಪ್ರೀತಿ ಮಾಡ್ತಾ ಇದ್ದೀಯಾ? ಹೌದಪ್ಪ. ಹಾಗಾದ್ರೆ ಮೈದುನ, ಯಾರಪ್ಪ ಆ ಹುಡುಗಿ? ಇದೇ ಊರ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ತಂಗಿ ಶಿಲ್ಪ. ಏನು, ಶಿಲ್ಪನಾ? ಯಾಕಮ್ಮ, ಶಿಲ್ಪ ಅಂದ್ರೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ನಾನೇ ಅವಳನ್ನು ಮರ್ತು ಬಿಡ್ತೀನಿ. ಬೇಡ ಮೈದುನ, ಕೂಡಿದ ಪ್ರೀತಿಯನ್ನು ಅಗಲಿಸುವಷ್ಟು ಕಟುಕಳು ನಾನಲ್ಲ. ನೋಡಪ್ಪ, ನಿಮ್ಮಣ್ಣ ಬಂದ್ಮೇಲೆ ಈ ವಿಷಯ ತಿಳಿಸಿ ಆದಷ್ಟು ಬೇಗ ನಿನ್ನ ಮದುವೆ ಮಾಡೋ ವ್ಯವಸ್ಥೆ ಮಾಡಿಸ್ತೀನಿ. ಸರಿ ಬಾ, ಈಗ ಫ್ರೆಂಡ್ ಒಳಗಡೆ ಇಟ್ಟು ನಾನು ಹೋಗಿ ಅಣ್ಣನ ಕರ್ಕೊಂಡ್ಬರ್ತೀನಿ. ಆಯ್ತಪ್ಪ, ಬೇಗ ಬಂದ್ಬಿಡು. ಸರಿ. ಯಾವಾಗ ಬಂದಪ್ಪ ಬೆಂಗಳೂರಿಂದ? ಬೆಂಗಳೂರಿಂದ ಇದಕ್ಕೆ ತಾನೆ ಬಂದೆ. ಆ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ತಾನೆ? ನಡೀತಾ ಇದೆ. ಆದ್ರೆ ಆದ್ರೆ ಹೌದಲ್ಲ, ನೀನು ಆಸೆ ಪಟ್ಟು ಕನಸು ಕಂಡು ನಾನು ಡಾಕ್ಟರ್ ಮಾಡಬೇಕು ಅಂತ ಹಗಲಿರುಳು ಕಷ್ಟ ಪಡ್ತಾ ಇದೆಯಲ್ಲ, ಆ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕಾದ್ರೆ ಸಿಗ್ಬೇಕಾದ್ರೆ 8 ಲಕ್ಷ ಹಣ ಬೇಕಿದೆ ಅಣ್ಣ. 8 ಲಕ್ಷ? ಅಷ್ಟೊಂದು ಹಣನ ಹೇಗಪ್ಪ ಸಂಗ್ರಹ ಮಾಡೋದು? ಒಂದು ವೇಳೆ ಹಣ ಇಲ್ಲ ಅಂದ್ರೆ ನನ್ನ ತಮ್ಮ ಓದನ್ನು ನಿಲ್ಲಿಸ್ಬಿಡ್ತಾನೆ. ಅವನು ಓದನ್ನು ನಿಲ್ಲಿಸಿದ್ರೆ ನನ್ನ ತಮ್ಮ ಡಾಕ್ಟರ್ ಆಗೋದ ಕನಸು ಛ ಹಾಗಾಗಬಾರ್ದು. ನೋಡಪ್ಪ, 8 ಲಕ್ಷ ತಾನೆ, 8 ಲಕ್ಷ ಹಣನ ನಾನೇ ವ್ಯವಸ್ಥೆ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು. ಯಾಕಂದ್ರೆ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೀನಪ್ಪ, ನನ್ನ ತಮ್ಮನ ಡಾಕ್ಟರ್ನಾಗಿ ಮಾಡ್ತೀನಿ ಅಂತ. ಏನ್ ಹೇಳ್ತಾ ಇದೀಯ? ಮಧ್ಯಾಹ್ನದ ಹೊತ್ತನ್ಯಾಗ ಹೊಟ್ಟೆ ತುಂಬಾ ಊಟ ಮಾಡಿದ್ರ ರಾತ್ರಿ ಉಪವಾಸ ಮನ್ಕೊಳ್ಳೋ ಮನೆತನ ನಮ್ದು. ಸರ್ಕಾರ ಕೊಡುವ ರೇಷನ್ ಅಕ್ಕಿಗೆ ಪಾಳೆ ಹಚ್ಚಿ ತಿನ್ನೋ ಬಡವರನ್ನ ನಾವು. ಇಂಥದ್ರಾಗ 8 ಲಕ್ಷ ಹಣ ಎಲ್ಲಿಂದ ತಂದು ಕೊಡ್ತೀಯ? ಎಲ್ಲಿಂದ ತಂದು ಕೊಡ್ತೀಯ? ಯಾಕೋ ನಿನ್ನ ನಿನ್ನ ಕೈ ಬಿಡ್ತಾನಂತ ತಿಳ್ಕೊಂಡಿದ್ದೇನೋ? ನೋಡು, ನನ್ನ ಹೊಲದಲ್ಲಿ ಆಗದೆ ಹೋದ್ರು ಇನ್ನೊಬ್ಬರ ಹೊಲದಲ್ಲಿ ಕೂಲಿನಲ್ಲಿ ಆದರೂ ಮಾಡಿ ನಾನು 8 ಲಕ್ಷ ಹಣನ ವ್ಯವಸ್ಥೆ ಮಾಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನು ಓದನ್ನು ನಿಲ್ಲಿಸಬಾರ್ದು. ಸರಿನಾ? ಹಾಗಿದ್ರೆ ನನಗೆ ನಾಳೆನೇ ಹಣ ಬೇಕು. ಏನು, ನಾಳೆನೇ ಬೇಕಾ? ಹೌದಣ್ಣ. ಆಯ್ತಪ್ಪ, ನಾನು ಹೇಗಾದ್ರೂ ಮಾಡಿ ಆ ಹಣದ ವ್ಯವಸ್ಥೆ ಮಾಡ್ತೀನಿ. ಸರಿ, ಸ್ನೇಹಿತರ ಹತ್ರ ಒಂದು ಮುಖ್ಯವಾದ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಅಲ್ಲಪ್ಪ, ಇದಕ್ಕೆ ತಾನೇ ಬಂದಿದ್ಯಾ? ಸ್ನಾನ ಮಾಡು, ಊಟ ಮಾಡು ಅಂತ. ಬಂದ್ಮೇಲೆ ಊಟ ಮಾಡ್ತೀನಿ. ರೀ, ಏನಾಯ್ತು? ಒಂಥರ ನಿಂತಿದ್ದೀರಲ್ಲ? ಏನಿಲ್ಲ ಸಾವಿತ್ರಿ, ಅದು ನನ್ನ ತಮ್ಮನಿಗೆ ವಿದ್ಯಾಭ್ಯಾಸಕ್ಕೋಸ್ಕರ 8 ಲಕ್ಷ ಹಣ ಬೇಕು ಅಂದ. ಬಡತನದಲ್ಲಿ ಒದ್ದಾಡ್ತಿರೋ ನಮಗೆ 8 ಲಕ್ಷ ಹಣನ ಯಾರ ಹತ್ರ ಹೋಗೋದು, ಯಾರ ಹತ್ರ ಕೈ ಚಾಚಿ ನಿಲ್ಲೋದು ಅಂತ ಒಂದು ತಿಳಿತಾ ಇಲ್ಲ. ಅದನ್ನೇ ಯೋಚನೆ ಮಾಡ್ತಾನೆ ಇದ್ದೆ. ಏನು, 8 ಲಕ್ಷನ? ಅಲ್ಲ ರೀ, ಅಷ್ಟೊಂದು ಹಣ ನಮ್ಮ ಹತ್ರ ಇರೋಕೆ ಅದು ಹೇಗೆ ಸಾಧ್ಯ ರೀ? ನೋಡಿ, ನೀವು ಮತ್ತೊಬ್ಬರ ಹತ್ರ ಹೋಗಿ ಕೈ ಚಾಚೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಹಾ, 1 ನಿಮಿಷ ಇರಿ, ಬಂದೆ. ರೀ, ನಾನು ತವರಿನಿಂದ ಗಂಡನ ಮನೆಗೆ ಬರಬೇಕಾದ್ರೆ ನನ್ನ ತವರಿನವರು ನನಗೆ ಅಂತ ಕೊಟ್ಟಿರುವ 2 ಎಕರೆ ಆಸ್ತಿ ಪತ್ರ, ಇದನ್ನು ಅಡ ಇಡಿ, ಇಲ್ಲ ಮಾರಿ ಆದರೂ ಬಿಡಿ, ಒಟ್ಟಿನಲ್ಲಿ ನನ್ನ ಮೈದನ ದೊಡ್ಡ ಡಾಕ್ಟರ್ನಾಗಬೇಕು, ವಿದ್ಯಾವಂತನಾಗಬೇಕು. ತಗೊಳ್ರಿ, ಇದನ್ನು ತಗೊಂಡು ಆದಷ್ಟು ಬೇಗ ಹೋಗಿ ನನ್ನ ಮೈದನಿಗೆ ಹಣ ತಂದ್ಕೊಡಿ.
ಮೆಚ್ಚಿದೆ ಕಣೆ, ಮೆಚ್ಚಿದೆ. ಮದುವೆಯಾಗಿ ಮನೆಗೆ ಬಂದು ಏಡದಿಂದಲೇ ತುಂಬಿದ ಮನೆತನವನ್ನು ಪ್ಯಾರಿ ಮಾಡುವ ಈ ಸಮಾಜದಲ್ಲಿ ನನ್ನ ತಮ್ಮನಿಗೋಸ್ಕರ, ನಿನ್ನ ಮೈದನಿಗೋಸ್ಕರ ಈ ಪ್ರೀತಿಯಿಂದ ಕೊಟ್ಟ ಉಡುಗೊರೆನ ಮಾರು ಅಂತ ಹೇಳಿದೆಯಲ್ಲ. ನೀ ನನ್ನ ಮನೆಗೆ ಮಡದಿಯಾಗಿ ಬರಲಿಲ್ಲ ಕಣೆ, ನೀ ನನ್ನ ಪಾಲಿನ ದೇವತೆ. ಛೆ ಅಂತ ದೊಡ್ಡ ಮಾತೇಕೆ? ಹೋಗ್ರಿ, ಹೋಗಿ ನನ್ನ ಮೈದನಿಗೆ ಹಣ ತಂದ್ಕೊಡಿ, ಹೋಗಿ. ಆಯ್ತು ಸಾವಿತ್ರಿ, ನಾನು ಹೇಗಾದ್ರೂ ಮಾಡಿ ಹಣದ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ಹಾ, ನನ್ನ ತಮ್ಮ ನಾಳೆನೇ ಬೆಂಗಳೂರು ಹೋಗ್ಬೇಕಂತೆ. ಅದು ಯಾರೋ ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾನೆ. ಬಂದ ಮೇಲೆ ಅವನಿಗೆ ಊಟದ ವ್ಯವಸ್ಥೆ ಮಾಡಿಸು. ನಾನು ಆದಷ್ಟು ಬೇಗ ರೊಕ್ಕ ತಗೊಂಡು. ಆಯ್ತು ರೀ, ಬೇಗ ಬಂದ್ಬಿಡಿ. ನೀವು ಬಂದ್ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಆಯ್ತು ಸಾವಿತ್ರಿ.